ಹೈಸ್ಕೂಲದಾಗ ಇದ್ದಿ ಭಾರಿ ಕೆಟ್ಟೋದಿ ಕಾಲೇಜ ಮೆಟ್ಟಿಲ ಏರಿ ಬಿಟ್ಟಿರಲ್ಲ ಅಂದಕ್ಕಿ ನೀನ ಈಗ ಬಿಟ್ಟ ಹೋದಾಕ್ಯೂ ನೀನ. ವೆಲ್ಕಮ್ ಟು ST ಎಡಿಟ್ ಎಂಪಾರ್ಟ್. ಸೊ ಫ್ರೆಂಡ್ಸ್, ನೋಡ್ತಾ ಇರಲ್ಲ ನಮ್ಮ ಚಾನಲನ್ನು. ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಸಾಂಗ್ಗೆ ನೀವು ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋ ಹಾಕಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇವತ್ತು ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗೈತಿ. ಸೊ ಸಪೋರ್ಟ್ ಇದ್ದರೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮಾಡೋಣ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ಅಲೋಟ್ಮೇಷನ್ ಆ್ಯಪ್ಸಲ್ಲಿ ಮಾಡಿದ್ದು. ಸೊ ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಫ್ರೆಂಡ್ಸ್, ಅಲೋಟ್ಮೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣುತ್ತೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಫ್ರೆಂಡ್ಸ್, ನೀವು ಮುಂದೆ ಸ್ವೈಪ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಮೊದಲಿಗೆ ಬಾಳವಣ್ಣನ ಫೋಟೋ ಐತೆ. ಸೊ ಈ ಫೋಟೋನ ನೀವು ರಿಪ್ಲೇಸ್ ಮಾಡ್ಕೊಳ್ಬೇಕು. ಅದು ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ನೋಡಿ. ಪ್ರತಿಯೊಬ್ಬರಿಗೂ ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ಇಲ್ಲಿ ನಿಮಗೆ ಫಸ್ಟ್ ಒನ್ ನೋಡಿ, ಈ ಥರ ಸ್ವೈಪ್ ಮಾಡಬೇಕು. ಇಲ್ಲಿ ಕೊಟ್ಟಿರುತ್ತೆ. ಸೊ ಇಲ್ಲಿ ನಿಮಗೆ ಬಾಳವಣ್ಣನ ಫೋಟೋ ಕಾಣುತ್ತೆ ಮೇಲ್ಗಡೆ. ಇಲ್ಲಿ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ನೀವು ಶಾಕ್ ಆಗ್ತೀರ. ಸೊ ಅವಾಗ ಇಲ್ಲಿ ನಾನು ಗ್ರೂಪ್ ಕಾಣುತ್ತಲ್ಲ, ರೆಡ್ ಕಲರ್ ಒಂದು. ಸೊ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರಲ್ಲ ಗ್ರೂಪ್ ಅಂತ ಫಸ್ಟ್ನೇ, ಇದು ನೀಟಾಗಿ ನೋಡ್ಕೊಳ್ಳಿ. ಈ ಗ್ರೂಪ್ ಮೇಲೆ ಓಪನ್ ಆಯಿತಾ ಗ್ರೂಪು. ಓಪನ್ ಆದ ತಕ್ಷಣ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಅದಾದ ನಂತರ ಇಲ್ಲಿ ಕಾಣುತ್ತೆ ನಿಮಗೆ ನೋಡಿ, ಫೋಟೋ ಕಾಣಿಸ್ತಲ್ಲ ಫೋಟೋ. ಇಲ್ಲಿ ಬಾಳವಣ್ಣ ಫೋಟೋ ಕಾಣುತ್ತೆ. ಸೊ ಈ ಫೋಟೋನ ನಿಮ್ಮ ಫೋಟೋ ಆಗಿ ಆ್ಯಡ್ ಮಾಡ್ಕೋಬೇಕು. ಜಸ್ಟ್ ಏನಿಲ್ಲ, ಫೋಟೋನ ಇವಾಗ ರಿಪ್ಲೇಸ್ ಮಾಡೋಣ. ಫೋಟೋ ಯಾವುದಪ್ಪ ಅಂತಂದರೆ, ಜಸ್ಟ್ ಇವಾಗ ಬಾಳವಣ್ಣ ಫೋಟೋನ ಬೇರೆ ಒಂದು ಫೋಟೋನ ಹಾಕೋಣ. ಸೊ ಈ ಥರ ನೋಡಿದಿರಲ್ಲ, ಇವಾಗ ನೋಡಿ. ಸೊ ಕಾಣಿಸ್ತಲ್ಲ ಇವಾಗ ರಿಪ್ಲೇಸ್ ಆಯ್ತಲ್ಲ. ಸೊ ಇಷ್ಟೇ ಇರೋದು ನಿಮಗೆ. ಯಾಕಪ್ಪ ಅಂದರೆ ಗ್ರೂಪ್ ಅಂತ ಕೊಟ್ಟಲ್ಲಿ ಈ ಥರ ಬಂದಿರುತ್ತೆ. ಸೊ ನಿಮ್ಗೆ ಏನಾದರೂ ಮಾಮೂಲಿ ಫೋಟೋ ಕೊಟ್ಟರೆ ಈ ಥರ ಇರುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ಸೊ ಈ ಬ್ಯಾಕ್ಗ್ರೌಂಡನ್ನ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಯಾಕಂದರೆ ಅಲ್ಲಿ ಯಾವುದೇ ಥರ ಏನಪ್ಪ ಅಂದರೆ ನಿಮಗೆ ಗ್ರೂಪ್ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಸೊ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು. ಸೊ ಈ ಥರ ಇರುತ್ತೆ. ಇನ್ನು ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿ ಇದೆಯಲ್ಲ, ಈ ಫೋಟೋನಾಗಿ ಇನ್ನೊಂದು ಫೋಟೋನ ಕ್ರಿಯೇಟ್ ಮಾಡ್ಬೋದು. ಗ್ರೂಪ್ ಕಾಣುತ್ತಲ್ಲ, ಸೊ ಇಲ್ಲಿ ಗರ್ಲ್ಸ್ ಫೋಟೋ ಐತೆ, ಗರ್ಲ್ಸ್ ಫೋಟೋ ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಬಾಯ್ಸ್ ಫೋಟೋ, ಬಾಳವಣ್ಣನ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಮಾಡ್ಕೊಂಡು ಈ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಆಮೇಲೆ ಬ್ಯಾಕ್ ಬಂದು, ಸೊ ಇಲ್ಲಿ ನೋಡಿದೆ. ಸೊ ಇಲ್ಲಿ ಕಾಣಿಸ್ತಾರ ಕರೆಕ್ಟಾಗಿ ಮ್ಯಾಚ್ ಆಯಿತು. ಮತ್ತೆ ಮುಂದೆ ಸ್ವೈಪ್ ಮಾಡಿದೆ. ಸೊ ಇಲ್ಲಿ ಗರ್ಲ್ಸ್ ಫೋಟೋ ಐತೆ, ಓಕೆ. ಸೊ ಇಲ್ಲಿ ಗರ್ಲ್ಸ್ ಫೋಟೋ ಐತೆ, ಓಕೆ. ಸೊ ನಿಮಗೆ ಗ್ರೂಪ್ ಅಂತ ಬಂದಲ್ಲಿ ಈ ಥರ ಹೆಚ್ಚಿಗೆ ಬರುತ್ತೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಇಲ್ಲಿ ಇನ್ನು ಮುಂದೆ ಸ್ವೈಪ್ ಮಾಡಬೇಕು. ಸೊ ಇಲ್ಲಿ ಒಂದು ಫೋಟೋ ಐತಲ್ಲ, ಬಾಳವಣ್ಣ ಫೋಟೋ, ಇದನ್ನು ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇಷ್ಟೇ. ಫಸ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಫ್ರೆಂಡ್ಸ್, ಯಾವುದೇ ಥರ ವೀಡಿಯೋ ಇರಲಿ, ಫಸ್ಟು ನೀಟಾಗಿ ನೋಡಿಕೊಂಡು ಆಮೇಲೆ ವೀಡಿಯೋನ ಚೆನ್ನಾಗಿ ಮಾಡ್ಕೋಬೇಕು. ಹೇಗುವಂತಾಗಿ ವೀಡಿಯೋ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡೋದಕ್ಕೆ ಕಂಡ್ರೆ ಈ ವಿಡಿಯೋ ಚೆನ್ನಾಗಿ ಅನ್ಸಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಬಾಳವಣ್ಣ ಫೋಟೋ ಆಯಿತಾ. ಅದಾದ ನಂತರ ಇಲ್ಲಿ ಗರ್ಲ್ಸ್ ಫೋಟೋ ಬಂತು, ಇಲ್ಲಿ ಕಾಣಿಸ್ತಲ್ಲ ಸ್ಕ್ರೀನ್ ಮೇಲೆ. ಮತ್ತು ಇನ್ನು ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿನೂ ಅದೇ ಆಯಿತು. ಸೊ ಇವಾಗ ಏನಪ್ಪ ಅಂತಂದರೆ ವಿಡಿಯೋ ತುಂಬ ಚೆನ್ನಾಗಿ ನೋಡಿಕೊಂಡು ಇವಾಗ ಡೌನ್ಲೋಡ್ನ ಹಾಕ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಇಷ್ಟು ಹೇಳಿದ್ದೀನಿ ಎಲ್ಲ. ಸೊ ಫ್ರೆಂಡ್ಸ್, ಯಾವುದೇ ಥರ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ದಯವಿಟ್ಟು ಹೇಳೋದು ಒಂದೇ ನಿಮಗೆ, ವೀಡಿಯೋನ ಯಾವುದೇ ಥರ ಯಾವತ್ತೇ ಆಗಲಿ ಫಸ್ಟು ನೀವು ಏನಪ್ಪ ಅಂದರೆ ವೀಡಿಯೋನ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವ ಥರ ಮಾಡಿದ್ದಾರೆ ಯಾವ ಥರ ಇಲ್ಲ ಅಂತೇಳಿ. ಆಮೇಲೆ ಅದೇ ಥರ ನೀವು ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟೊಂದು ನೀಟಾಗಿ ಹೇಳಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ. ನಿಮ್ಮ ಸಪೋರ್ಟ್ ಇದ್ದರೂ ಇನ್ನೂ ಯಾವ ಥರ ವೀಡಿಯೋ ಬೇಕಾದರೂ ಆ ಥರ ವೀಡಿಯೋ ಮಾಡಿ ಹಾಕ್ಬೋದು. ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ನಮಗೆ ಒಂದು ವೀಡಿಯೋ ಮಾಡಿ ಹಾಕೋಕ್ಕೂ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ಕೇಳ್ತಾ ಇದ್ದೀನಿ, ಸಪೋರ್ಟ್ ಇರಲಿ ಫ್ರೆಂಡ್ಸ್. ವೀಡಿಯೋ ಸೇವ್ ಆದ ನಂತರ ವೀಡಿಯೋನ ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.